ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಈ ರಾಜ್ಯದ ಎಲ್ಲ ಇಲಾಖೆಯ ಶಿಕ್ಷಕರ ಆರಾಧ್ಯ ದೇವರು, ಈ ದೇಶ ಕಂಡಂತ ಅಪ್ರತಿಮ ಮುತ್ಸದಿ ರಾಜಕೀಯ ವ್ಯಕ್ತಿಗಳು, ಜೊತೆಗೆ ಸುಮಾರು 46 ವರ್ಷಗಳ ಕಾಲ ಒಂದೇ ಕ್ಷೇತ್ರದಲ್ಲಿ ಸತತವಾಗಿ ವಿಜೇತರಾಗಿ ಕರ್ನಾಟಕದ ಶಿಕ್ಷಕರ ಪಾಲನ ಭೀಷ್ಮ ಆಗಿರ್ತಕ್ಕಂಥ ನಮ್ಮೆಲ್ಲರ ಆರಾಧ್ಯ ದೇವರಾಗಿರ್ತಕ್ಕಂಥ ಶ್ರೀ ಬಸವರಾಜ ಹೊರಟ್ಟಿ ಸಾಹೇಬ್ರೆ, ಇಲ್ಲಿ ತನಕ ಶಿಕ್ಷಕರಲ್ಲಿ ಈ ವಿಧಾನಸಭಾ ಸಭಾಧ್ಯಕ್ಷರ ಶಿಕ್ಷಕರೊಂದಿಗೆ ಯಾರಾದ್ರೂ ಬಂದು ನಮ್ಮ ಜೊತೆ ಸೇರಿದರೆ, ನಮ್ಮ ಸಮಸ್ಯೆಗೆ ಸ್ಪಂದಿಸಿದ್ದಾರೆ ಅಂತಂದ್ರೆ ಇಡೀ ರಾಜ್ಯದ ಇತಿಹಾಸದಲ್ಲಿ, ವಿಧಾನಸಭೆ ಇತಿಹಾಸದಲ್ಲಿ ಟಿ ಖಾದರ್ ಸಾಹೇಬ್ ಒಬ್ಬರ ಒಂದು ಮುಖ ನಾವು ನೋಡ್ಬೋದು. ಯಾವುದೇ ಶಿಕ್ಷಕರ ಕಾರ್ಯಕ್ರಮ, ಶಿಕ್ಷಕರ ಸಮಸ್ಯೆಗಳಿಗೆ ಕರೆದ ತಕ್ಷಣ ಸಭಾಧ್ಯಕ್ಷರು ನಾನು ನಿಮ್ಗೆ ಸಂಬಂಧ ಇಲ್ಲ ಅಂತಕ್ಕಂಥ ವಿಚಾರನ ಹೇಳಿದೆ, ನಾನು ನಿಮ್ ಜೊತೆಯಲ್ಲಿ ಇರ್ತೀನಿ, ನಿಮ್ಮ ಸಮಸ್ಯೆಗಾಗಿ ಇರ್ತೀನಿ ಅಂತಕ್ಕಂಥದನ್ನ ಹೇಳಿ ನಮ್ಮೊಂದಿಗೆ ಪ್ರತಿಯೊಂದು ಹಂತದಲ್ಲಿ ನಿಂತಿರ್ತಕ್ಕಂಥವ್ರು ಮಾನ್ಯ ಸಭಾಧ್ಯಕ್ಷರು ಶ್ರೀತ ಟಿ ಖಾದರ್ ಸಾಹೇಬ್ರು. ನಾವು ನೋಡಿ ಸುಮಾರು ಜನ ಈ ಕರ್ನಾಟಕದ ಇತಿಹಾಸದಲ್ಲಿ ಸಭಾಧ್ಯಕ್ಷ ಅಂತ ನಾವು ಶಿಕ್ಷಕರಿಗೆ ಏನೋ ಸಂಬಂಧ ಇಲ್ವೇನೋ ಅಂತಕ್ಕಂಥ ರೀತಿಯಲ್ಲಿದ್ರು. ಆದ್ರೆ ಇವತ್ತು ಸಭಾಧ್ಯಕ್ಷರು ಶಿಕ್ಷಕರು ನನ್ನ ಸೇವಕರೇ, ಅವ್ರ ಸೇವೆಯನ್ನು ನಾವು ಮಾಡ್ಬೇಕಾದ್ರೆ ಜೊತೆಯಲ್ಲಿ ಇರ್ಬೇಕು ನಿಟ್ಟಿನಲ್ಲಿ ನಮ್ಮ ಜೊತೆಯಲ್ಲಿ ಇರ್ತಕ್ಕಂಥ ಇವತ್ತು ನಮಗೆ ಸಭಾಪತಿಗಳು, ಸಭಾಧ್ಯಕ್ಷರು ನಮ್ಮೆಲ್ಲರ ಎರಡು ಕಣ್ಣುಗಳಿದ್ದಾಗ ರೀತಿಯಲ್ಲಿ ಸಭಾಪತಿಗಳ ಮಾರ್ಗದರ್ಶನದಲ್ಲಿ ಇದೀ ಟೈಮ್ನಾಗ ಶಿಕ್ಷಕರ ಒಂದು ಸಮಸ್ಯೆಗಾಗಿ ದುಡಿತಕ್ಕಂಥದ್ದು ನಾವು ಗಮನಿಸಿದ್ವಿ. ಅವರನ್ನು ಈ ಸಂದರ್ಭದಲ್ಲಿ ನೆನೆಸ್ಕೊಳ್ತಾ, ಈ ಒಂದು ವೇದಿಕೆ ಸೃಷ್ಟಿ ಆಗೋದಿಕ್ಕೆ, ಈ ಒಂದು ವೇದಿಕೆಯಲ್ಲಿ ಕಾರ್ಯಕ್ರಮ ಪ್ರಾರಂಭ ಆಗೋದಿಕ್ಕೆ ನಮ್ಮೆಲ್ಲ ವಿಧಾನ ಪರಿಷತ್ತಿನ ಶಾಸಕರು, ನಾವು ಮಾಜಿ ಆಗಿರ್ಬೋದು, ಆಯ್ಲೆ ಆಗಿರ್ಬೋದು, ಯಾಕಂದ್ರೆ ಹೊಟ್ಟೆ ಹಸಿದಾಗ ಊಟ ಕೊಟ್ಟಂತ ತಾಯಿ ಆದ್ರೇನು ಮಲತಾಯಿ ಆದ್ರೂ ಮರೆಯಬಾರದು ಅಂತಕ್ಕಂಥದ್ದು ನಮ್ಮ ಹಿರಿಯರ ನುಡಿ ಇದೆ. ನಮ್ಮ ಕಷ್ಟ ಇದ್ದಾಗ ನಮ್ಮ ಸಮಸ್ಯೆಗೆ ಸ್ಪಂದಿಸಿ ನಮ್ಮೆಲ್ಲ ಸಮಸ್ಯೆಗಳ ಜೊತೆ ನಿಂತು ಹೋರಾಟ ಮಾಡಿರ್ತಕ್ಕಂಥ ನಾವೆಲ್ಲ ವಿಧಾನ ಪರಿಷತ್ ಸದಸ್ಯರನ್ನ ಇವತ್ತು ನಾವು ನೆನೆಸ್ಕೊಳ್ಳೇಬೇಕಾಗಿದೆ. ಇವತ್ತು ಈ ರಾಜ್ಯದಲ್ಲಿ ಸುಮಾರು ವರ್ಷಗಳಿಂದ ವಿಧಾನ ಪರಿಷತ್ ಅಂತಕ್ಕಂಥದ್ದಿದೆ. ಆದ್ರೆ ವಿಧಾನ ಪರಿಷತ್ ಅಂತಕ್ಕಂಥದ್ದು ಶಿಕ್ಷಕರ ಪ್ರತಿನಿಧಿಗಳು ಅಂತಕ್ಕಂಥ ನಮಗೆ ತೋರಿಸಿಕೊಟ್ಟಿರ್ತಕ್ಕಂಥದ್ದು ಯಾವಾಗಂತಂದ್ರೆ ಶ್ರೀತಾ ಸನ್ಮಾನ್ಯ ಬಸವರಾಜ ಹೊರಟ್ಟಿ ಸಾಹೇಬರು ವಿಧಾನ ಪರಿಷತ್ತಿನಲ್ಲಿ ಶಾಸಕರಾಗಿ ಆಯ್ಕೆಯಾಗಿ ಬಂದ ನಂತರ ಆ ಶಾಸಕರ ವಿಧಾನ ಪರಿಷತ್ ಶಾಸಕರ ಏನು ಶಕ್ತಿ ಅಂತಕ್ಕಂಥದನ್ನ ತೋರಿಸ್ಕೊಟ್ರು. ಅವರ ಮಾರ್ಗದರ್ಶನ ನಂತರ ಬಂದಿರತಕ್ಕಂಥ ಪುಟ್ಟಣ್ಣ ಸರ್ ಆಗಿರ್ಬೋದು, ಅರುಣ್ ಶಾಪುರ್ ಸರ್ ಆಗಿರ್ಬೋದು, ಸಂಗ್ನೂರ್ ಸರ್ ಆಗಿರ್ಬೋದು, ರಮೇಶ್ ಬಾಬು ಸರ್ ಆಗಿರ್ಬೋದು, ಮತ್ತೆ ನಮ್ಮ ನಾರಾಯಣ ಸ್ವಾಮಿ ಸರ್ ಆಗಿರ್ಬೋದು, ಈಗ ಬಂದಿರತಕ್ಕಂಥ ಎಲ್ಲ ವಿಧಾನ ಪರಿಷತ್ನ ಶಾಸಕರು ನಮ್ಮ ಸಮಸ್ಯೆಗೆ ಸದಾ ನಮ್ಮ ಜೊತೆ ನಿಂತು ಶ್ರಮ ಅಂತಕ್ಕಂಥ ವಹಿಸ್ತಾ ಇದ್ದಾರೆ. ಅಂತ ವಿಧಾನ ಪರಿಷತ್ನ ಶಾಸಕರಾಗಿರ್ತಕ್ಕಂಥದ್ರಲ್ಲಿ ಶ್ರೀತ SV ಸಂಗ್ನೂರ್ ಸರ್ ಅವರು, ಮತ್ತೆ ನಮ್ಮ ರಮೇಶ್ ಬಾಬು ಸರ್ ಅವರು, ಮತ್ತೆ ನಮ್ಮ ಅರುಣ್ ಶಾಪುರ್ ಸರ್ ಅವರು ಬೇಸರ ಇಲ್ಲ, ನಾನು ಎಲೆಕ್ಷನ್ ಬರ್ತದೆ ಹೋಗ್ತದೆ ಬಗ್ಗೆ ತಲೆ ಕೆಡಿಸ್ಕೊಂಡು ಶಿಕ್ಷಕರ ಸಮಸ್ಯೆನ ಬಗೆಹರಿಸಬೇಕು, ಅವ್ರ ಜೊತೆ ನಾನು ಇರಬೇಕು ಅಂತಕ್ಕಂಥದ್ದು ರೀತಿಯಲ್ಲಿ ಇರ್ತಕ್ಕಂಥ ಅರುಣ್ ಶಾಪುರ್ ಸರ್ ಆಗಿರ್ಬೋದು, ಎಲ್ಲ ವಿಧಾನ ಪರಿಷತ್ನ ಇನ್ನೇನು 2 ನಿಮಿಷಗಳು ಪುಟ್ಟಣ್ಣ ಸರಿ ವೇದಿಕೆ ಕಾರ್ಯಕ್ರಮಕ್ಕೆ ಆಗಮಿಸ್ತಾರೆ. ಇವರೆಲ್ಲರನ್ನ ಒಂದು ನೆನೆಸ್ಕೊಳ್ತಾ, ಇವತ್ತು ರಾಜ್ಯದಲ್ಲಿ ನಿಮ್ಗೆ ಗೊತ್ತಿದೆ ಶಿಕ್ಷಕರ ಕ್ಷೇತ್ರದ ಪ್ರತಿನಿಧಿಗಳಿಲ್ಲ ಅಂತಂದಿದ್ರೆ ಶಿಕ್ಷಕರ ಸ್ಥಿತಿ ಯಾಕಿತ್ತು ಅಂತಕ್ಕಂಥ ಯೋಚನೆ ಮಾಡಿ. ನಮ್ಮನ್ನು ಕೇಳೋರೇ ಇಲ್ಲ. MLA ಹತ್ರ ಹೋದ್ರೆ ಬಿಡಪ್ಪ ಶಿಕ್ಷಕರ ತಾನೇ ಇವರು, ನಮ್ಮ ಸಮೂಹ ದೊಡ್ಡದಿದೆ, ನಾವು ಸಮಸ್ಯೆನ ಬಗೆಹರಿಸೋಣ, ಇದ್ರಲ್ಲಿ ಈ ಸಮಸ್ಯೆ ಯಾವುದು ಅಂತಕ್ಕಂಥದ್ದು. ಇನ್ನು ನಾವು ಯಾರನ್ನು ಕೇಳಬೇಕು? ನಮ್ಮ ವಿಧಾನ ಪರಿಷತ್ ಶಾಸಕರನ್ನ. ಅವ್ರೇನಾದ್ರು ಇವತ್ತು ಈ ಕ್ಷೇತ್ರದಲ್ಲಿ ನಮ್ಮ ಶಿಕ್ಷಕರ ಕ್ಷೇತ್ರದ ಪದವೀಧರ ಕ್ಷೇತ್ರದ ವಿಧಾನ ಪರಿಷತ್ತಿನ ಶಾಸಕರೇ ಇಲ್ಲ ಅಂತಂದಿದ್ರೆ ನಮ್ಮ ಶಿಕ್ಷಕರ ಪಾಳು ಯಾವ ರೀತಿ ಊಹೆ ಮಾಡ್ಕೊಳ್ಳಿ, ಒಂದೇ ಒಂದು ಸಮಸ್ಯೆನೂ ಬಗೆಹರಿಸ್ತಾ ಅರಿತಾ ಇರಲಿಲ್ಲ. ಸಮಸ್ಯೆಗಳು ಬೆಟ್ಟದಷ್ಟು ಹೋಗ್ತಾ ಇತ್ತು. ಅದಿವತ್ತು ಏನು ವಿಧಾನ ಪರಿಷತ್ತಿನ ಶಾಸಕರ ವೇದಿಕೆಯಲ್ಲಿ ನಮ್ಮ ಜೊತೆಯಲ್ಲಿ ಸೇರಿದ್ರು, ಅವರು ಇವತ್ತು ನಮ್ಮ ಸಮಸ್ಯೆಗಳು ಯಾರೇ ಬಗೆಹರಿಸಬಹುದು, ಇವತ್ತು ಯಾವ ಸಂಘಟನೆ ಹೋರಾಟ ಮಾಡಿರ್ಬೋದು, ಆದರೆ ಶಕ್ತಿ ಇರ್ತಕ್ಕಂಥದ್ದು ವಿಧಾನ ಪರಿಷತ್ತಿನ ಶಾಸಕರ ಶಕ್ತಿ ಇದ್ರೆ ಮಾತ್ರನೇ ಆ ಸಮಸ್ಯೆ ಬಗೆಹರಿತದೆ ಹೊರತು ಅವ್ರ ಶಕ್ತಿಯಿಂದ ಅಂದ್ರೆ ನಮ್ಮ ಸಂಘಟನೆಗಳು ಕೂಡ ಏನು ಮಾಡಕ್ಕಾಗಲ್ಲ ಈ ಸರ್ಕಾರಗಳಲ್ಲಿ. ಆ ನಿಟ್ಟಿನಲ್ಲಿ ನಮ್ಮ ಸದಾ ಸಮಸ್ಯೆಗೆ ಸ್ಪಂದಿಸ್ತಕ್ಕಂಥ ಶಾಸಕರನ್ನು ನಾವಿತ್ತು ಮರೆಯಬಾರದು. ಹೇಳ್ತೀವಿ ನಾವು, ಸರ್ ನಮ್ದು ಅಷ್ಟು ಸಮಸ್ಯೆ ಇದೆ ಸರ್, ಇಷ್ಟು ಸಮಸ್ಯೆ ಇದೆ ಅಂತ. ಮನುಷ್ಯನ ಹುಟ್ಟಿದ ಮೇಲೆ ಬೆಳೆಯೋ ತನಕ ಒಂದೆಲ್ಲ ಒಂದು ಕಾಯಿಲೆಗಳು ಬರ್ತಾ, ಒಂದ್ಸತಿ ತಲೆನೋವು ಬರ್ಬೋದು, ಒಂದ್ಸತಿ ಜ್ವರ ಬರ್ಬೋದು, ಇನ್ನೊಂದ್ಸತಿ ಮೈಕೈ ನೋವು ಬರ್ಬೋದು. ಅದ್ರ ಕಾಯಿಲೆ ಬಂದಿದ ತಕ್ಷಣ ಅದಕ್ಕೆ ವೈದ್ಯರ ಔಷಧಿ ಹಾಕಿದ್ರೆ ಅದು ವಾಸಿ ಆಗ್ತದೆ. ಹಾಗಂದ್ಬಿಟ್ಟು ನಮ್ಗೆ ಬಂದಿರ್ತಕ್ಕ ಮುಂದೆ ಏನು ಸಮಸ್ಯೆಗಳಿಲ್ಲ,
ಬರ್ಬೋದು, ಮುಂದೆ ಸಮಸ್ಯೆಗಳು ಬರ್ತಾವೆ, ಇಲ್ಲ ಅಂತಕ್ಕಂಥದ್ದಿಲ್ಲ. ಈ ಪ್ರಪಂಚದಲ್ಲಿ ಈ ವ್ಯಕ್ತಿ ಇರೋ ತನಕ, ಈ ಭೂಮಿ ಇರೋ ತನಕ ಸಮಸ್ಯೆ ತಪ್ಪಿದ್ದಲ್ಲ. ಆ ಸಮಸ್ಯೆ ಬಗೆಹರಿಸೋದಿಕ್ಕೆ ಒಬ್ಬ ದೇವರ ರೂಪದಲ್ಲಿ ಬರ್ತಕ್ಕಂಥ ವ್ಯಕ್ತಿಗಳೇ ನಮ್ಮ ಈ ಶಾಸಕರು, ಸಭಾಪತಿಗಳು, ಸಭಾಧ್ಯಕ್ಷರು. ಅವರನ್ನು ನಾವೆಲ್ಲರೂ ನೆನೆಸ್ಕೊಳ್ಬೇಕಾಗಿರ್ತಕ್ಕಂಥದ್ದು. ಇವತ್ತು ಈ ವೇದಿಕೆ ಸೃಷ್ಟಿ ಆಗ್ಬೇಕಾದ್ರೆ, ಇವತ್ತು ನಿಮ್ ಸನ್ಮಾನ ಕೊಡಬೇಕಾದ್ರೆ ಅದು ನಮ್ಮ ಒಂದು ಇದಲ್ಲ. ಹಲವಾರು ಬರೀ ಸಭಾಧ್ಯಕ್ಷರು, ಸಭಾಪತಿಗಳ ಹತ್ರ ಮತ್ತು ಶಾಸಕರ ಹತ್ರ ಕೆಲವು ಸಮಸ್ಯೆಗಳಿಗೆ ಹೋದಾಗ, ಏನಪ್ಪ ನಿಮ್ಮಲ್ಲಿ ಇಷ್ಟು ಸಂಘಟನೆಗಳು, ಒಬ್ರು ಮಾಡಿ ಅಂತ ಕೊಡ್ತಾರೆ, ಇನ್ನೊಬ್ರು ಮಾಡಬೇಡ್ದು ಅಂತ ಕೊಡ್ತಾರೆ. ನಾವು ಸಮಸ್ಯೆನ ಬಗೆಹರಿಸಬೇಕಾ? ಸಮಸ್ಯೆನ ಬಗೆಹರಿಸಬಾರ್ದ? ಬಗೆಹರಿಸಿದ್ರೆ ಒಬ್ಬರು ಕಾಟ, ಬಗೆಹರಿಸಿಲ್ಲ ಇನ್ನೊಬ್ಬರು ಕಾಟ. ನಾವ್ ಯಾಕೆ ನೀವೆಲ್ಲ ಒಂದು ಒಗ್ಗಟ್ಟಾಗಿ ಹೋಗ್ಬಾರ್ದು? ಇಡೀ ರಾಜ್ಯದಲ್ಲಿರ್ತಕ್ಕಂಥ ಸರ್ಕಾರಿ ನೌಕರರು ಒಂದು ಒಗ್ಗಟ್ಟಲ್ಲಿದ್ದಾರೆ, ಅವರು ಒಂದು ಸಂಘಗಳು 100 ಮಾಡ್ತಾ ಇದ್ದಾರೆ. ನಿಮ್ ಎಲ್ಲ ಶಿಕ್ಷಣ ಇಲಾಖೆಯಲ್ಲಿ ನೀವ್ ಯಾಕೆ ಒಂದು ಶಿಕ್ಷಣ ಇಲಾಖೆ ಒಗ್ಗಟ್ಟಾಗಿ ಹೋಗ್ಬಾರ್ದು? ಈ ಗೊಂದಲ ನಾವ್ ಯಾಕೆ ಇಡ್ತೀರಿ ಅಂತಕ್ಕಂಥದ್ದು ಆಗಾಗ ಪದೇ ಪದೇ ಬರ್ತಾ ಇತ್ತು. ಜೊತೆಗೆ ಅವ್ರಿಗೊಂದು ನೋವಿತ್ತು, ಏನಂತಂದ್ರೆ ಈ ರಾಜ್ಯದಲ್ಲಿ ಶಿಕ್ಷಕರನ್ನ ಗುರುಸಿ ಪ್ರಶಸ್ತಿ ಕೊಡಬೇಕಾದ್ರೆ ನಾವು ಅರ್ಜಿ ಹಾಕೊಂಡು ಶಿಕ್ಷಕರನ್ನ ಪ್ರಶಸ್ತಿಗೆ ಆಯ್ಕೆ ಮಾಡಬಾರದು. ಶಿಕ್ಷಕರನ್ನ ಒಳ್ಳೆಯವನ್ನ ಗುರುಸಿ ಒಂದು ಸಮಿತಿ ಮಾಡಿ ಅವ್ರನ್ನ ಗುರುಸಿ ಪ್ರಶಸ್ತಿನ ಕೊಡಬೇಕು ಅಂತಕ್ಕಂಥದ್ದನ್ನ ವಿಧಾನಸಭೆ ಹೊರಗೆ ಹೋರಾಟ ಮಾಡಿರ್ತಕ್ಕಂಥದ್ದು ನಮ್ಮ ಸಭಾಪತಿಗಳು ಮತ್ತೆ ನಮ್ಮ ವಿಧಾನ ಪರಿಷತ್ತಿನ ಶಾಸಕರು. ಆದ್ರೆ ನಮ್ಮ ಸರ್ಕಾರದಲ್ಲಿ ಆಗ್ಲಿಲ್ಲ. ನಿಮ್ಗೆ ಗೊತ್ತಿದೆ, ಸರ್ಕಾರದಲ್ಲಿ ಅನೇಕ ಸರ್ಕಾರನ ದೂಷಣೆ ಮಾಡಕ್ ಆಗೋದಿಲ್ಲ, ಯಾಕಂದ್ರೆ ಒಬ್ರು ಮಾಡಿ ಇನ್ನೊಬ್ರು ಬರ್ತಕ್ಕಂಥದ್ದು. ಆದ್ರೆ ಅವರು ಸುಮಾರು ಒಂದು ವರ್ಷಗಳಿಂದ ಅವರ ಒಂದು ಕನಸಿತ್ತು, ಯಾಕೆ ಈ ತರ ಒಂದು ಸಮಿತಿ ಮಾಡ್ಕೊಂಡು ಉತ್ತಮರನ್ನ ನಾವು ಆಯ್ಕೆ ಮಾಡಬಾರ್ದು ಪ್ರಶಸ್ತಿಗೆ, ರೆಕಮೆಂಡೇಶನ್ ಅರ್ಜಿ ಹಾಕೊಂತಕ್ಕಂಥ ಪದ್ಧತಿ ಯಾಕೆ ಅಂತಕ್ಕಂಥದ್ದು ಅವೆಲ್ಲವನ್ನು ನಾವು ಗಮನಿಸಿದ್ವಿ. ಮತ್ತೆ ಅವರೊಂದು ಹೇಳ್ತಾ ಇದ್ರು, ನೀವೇನೇ ಮಾಡುದು ಸಂಘಟನೆ ಶಿಕ್ಷಕರಿಗೆ ಸಮಸ್ಯೆಗೆ ಸ್ಪಂದಿಸ್ತಕ್ಕಂಥವನ್ನ ಸಂಘಟನೆಗೆ ಬರಬೇಕು, ವೇದಿಕೆಗೆ, ಕುರ್ಚಿಗೆ ಮತ್ತೆ ಪದವಿಗಾಗಿ ಬರ್ತಕ್ಕಂಥ ಸಂಘಟನೆ ಬಂದ್ರೆ ಸಂಘಟನೆ ನಶಿಸಿ ಹೋಗ್ತದೆ. ಅಂತವ್ರು ಸುಮಾರು ಜನ ರಾಜ್ಯದಲ್ಲಿ ಕೆಲಸ ಮಾಡ್ತಕ್ಕಂಥ ಶಕ್ತಿ ಇರ್ತಕ್ಕಂಥವ್ರು ಇದ್ದಾರೆ. ಆದ್ರೆ ಕೆಲವು ಸಂಘಟನೆಗಳಲ್ಲಿ ಕೆಲವು ಚುನಾವಣೆಗಳು ಆರ್ಥಿಕ ಇದರಿಂದ ಅಂತವ್ರಿಗೆ ಅವಕಾಶ ಸಿಗ್ತಾ ಇಲ್ಲ. ಅಂತವನ್ನೆಲ್ಲ ಒಂದು ವೇದಿಕೆಯಾಗಿ ಸಂಘಟನೆ ಮಾಡಿದ್ರೆ ಸೂಕ್ತ ಆಗಿರ್ತಕ್ಕಂಥದ್ದನ್ನ ಅನೇಕ ಮಾರ್ಗದರ್ಶನ ಅಂತಕ್ಕಂಥದ್ದು ಬಂತು. ಆ ನಿಟ್ಟಿನಲ್ಲಿ ಅದೇ ಸಂದರ್ಭದಲ್ಲಿ ನಮ್ಮ ಶಾಲಾ ಶಿಕ್ಷಣ ಇಲಾಖೆ ನೌಕರ ಹೆಸರೇನು ಸಾರ್ವಜನಿಕ ಶಿಕ್ಷಣ ಇಲಾಖೆ ಅಂತಕ್ಕಂಥದ್ದೇನಾಯ್ತು, ನಮ್ಮ ಶಾಲಾ ಶಿಕ್ಷಣ ಇಲಾಖೆ ಅಂತಕ್ಕಂಥ ಪದನಾಮ ಬದಲಾವಣೆ ಆಯ್ತು. ಜೊತೆಗೆ KPS ಶಾಲೆಗಳು ಸ್ಟಾರ್ಟ್ ಆಯ್ತು, ಪಬ್ಲಿಕ್ ಶಾಲೆಗಳು ಸ್ಟಾರ್ಟ್ ಆಯ್ತು. ಅವೆಲ್ಲವೇನಿದ್ರೆ 1 ರಿಂದ 12ನೇ ತರಗತಿ ತನಕ ಒಂದೇ ವೇದಿಕೆಯಲ್ಲಿ ಇರ್ತಕ್ಕಂಥ ಶಾಲೆಗಳಾಯ್ತು. ಅನೇಕ ಹಿರಿಯರು ಮತ್ತು ಅನೇಕ ಶಿಕ್ಷಣ ತಜ್ಞರ ಒಂದು ಮಾರ್ಗದರ್ಶನದಿಂದ ನಿಮ್ಮಲ್ಲಿ ಗುಂಪುಗಳಾದಾಗ, ನಾನು ಬೋಧಕೇತರ ವರ್ಗ, ನಾನು ಶಿಕ್ಷಕರನ್ನು ಬಿಟ್ಟು ನೀವು ಹೋಗೋದು BO ಮೇಲೆ ಗಲಾಟೆ ಮಾಡೋದು, ಅವ್ರೇನೋ ಕೆಲಸ ಮಾಡಿದಿರತಕ್ಕಂಥದ್ದು ಆಗೋದಿಲ್ಲ. ನೀವು BO DD ನೀವೆಲ್ಲ ಅಧಿಕಾರಿಗಳೆಲ್ಲ ಒಂದೇ ವೇದಿಕೆ ಆದಾಗ ಒಂದು ಕುಟುಂಬ ಅಂತ ಬರುತ್ತೆ. ನಿಮ್ಮ ಸಮಸ್ಯೆಗಳನ್ನ 70% ಅಂತಕ್ಕಂಥದ್ದೇ ಅಲ್ಲೇ ಬಗೆಹರೋದಕ್ಕೆ ಸಾಧ್ಯ ಆಗುತ್ತೆ. ಯಾಕೆ ಮಾಡಬಾರ್ದು ಅಂತ ಸಂದರ್ಭದಲ್ಲಿ ನಿಮ್ಮೆಲ್ಲರ ಸಹಕಾರದಿಂದ ಯೋಚನೆ ಮಾಡಿ ಸಂಘಟನೆಯನ್ನ ರಿಜಿಸ್ಟರ್ ಮಾಡಿದಾಗ, ಕೊನೆಗೆ ಯಾರನ್ನ ಅಧ್ಯಕ್ಷ ಮಾಡ್ಬೇಕಂತ ಹೋದಾಗ ಕೊನೆಗೆ ನನ್ನನ್ನೇ ಕೊನೆಗೆ ಜವಾಬ್ದಾರಿ ಅಂತಕ್ಕಂಥದ್ದನ್ನ ನೀವೆಲ್ಲರೂ ವಹಿಸಿಕೊಟ್ಟಿದ್ರಿ. ಅದಕ್ಕೆ ನಾನು ನನ್ನ 5 ವರ್ಷದಲ್ಲಿ ಬೇರೆ ಸಂಘಟನೆ ದೈಹಿಕ ಶಿಕ್ಷಣ ಸಂಘದಲ್ಲಿ ರಾಜ್ಯಾಧ್ಯಕ್ಷನ ಕೆಲಸ ಮಾಡ್ತಾ ಇದ್ದೀನಿ. ಬೇಡ ಅಂತ ಹೇಳಿಲ್ಲ ಸರ್, ನೀವು ಇರಬೇಕು ಅಂತಕ್ಕ ನಿಮ್ಮ ಪ್ರೀತಿಯಿಂದ ನಾನು ಒಪ್ಕೊಂಡಿದ್ದೀನಿ. ಅದನ್ನ 5 ವರ್ಷಗಳ ದೈಹಿಕ ಶಿಕ್ಷಣ ಸಂಘಟನೆ ನಿಮ್ಗೆಲ್ಲ ಗೊತ್ತಿದೆ. ನಾನು ಯಾವುದೇ ಸಂಘಟನೆ ದುಡ್ಡನ್ನ 1 ರೂಪಾಯಿ ಮುಟ್ಟದ ನನ್ನ ವೈಯಕ್ತಿಕ, ಅದೇ ರೀತಿ ನನ್ನ ಸಂಘಟನೆಯಲ್ಲಿ ಇರ್ತಕ್ಕಂಥ ಎಲ್ಲ ಪದಾಧಿಕಾರಿ ಸಹ ಅವ್ರ ವೈಯಕ್ತಿಕ ಹಣದಲ್ಲೇ ಸಂಘಟನೆ ಮಾಡಿರ್ತಕ್ಕಂಥದ್ದು. ಅದೇ ರೀತಿ ನೀವೆಲ್ಲ ಬಂದಿರ್ತಕ್ಕಂಥ ಸಹ ನಾವು ಸಂಘಟನೆ ಕೆಲಸ ಮಾಡಬೇಕು, ಶಿಕ್ಷಕರ ಕೆಲಸ ಮಾಡಬೇಕು ನಿಟ್ಟಿನಲ್ಲಿ ನೀವೆಲ್ಲ ಬಂದಿರ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಸಂಘಟನೆ ಕಟ್ಟಿದ್ದೀವಿ. ಈ ಒಂದು ವರ್ಷದಲ್ಲಿ ನೀವೆಲ್ಲಾ ಜಿಲ್ಲೆಗಳಲ್ಲಿ ನಿಮ್ಮೆಲ್ಲರ ಇದರಿಂದ ನಾವಿವತ್ತು ಭಾನುವಾರ ಆದ್ರೂ ನಿನ್ನೆ ಕಾರ್ಯಕ್ರಮ ಇದ್ರು ಒಂದು ಕಾರ್ಯಕ್ರಮ ಮಾಡಬೇಕಂತ ಅನ್ಕೊಂಡ ಸಂದರ್ಭದಲ್ಲಿ ನೀವೆಲ್ಲರನ್ನು ನಿಮ್ಮ ಜಿಲ್ಲೆ ಸೀಮಿತ ಅವಧಿ ಹೇಳಿದ ಸಂಖ್ಯೆ ನಾವು, ಯಾಕಂದ್ರೆ ಜಾಗ ಸಾಕಾಗಿದ್ದಿಲ್ಲ ಅಂತ ನೀವೆಲ್ಲರೂ ಪ್ರೀತಿಯಿಂದ ಬಂದಿದ್ರಿ. ವಿಶೇಷವಾಗಿ ಭಾನುವಾರ ಯಾವ MLCಗಳು ಸಭಾಪತಿಗಳು ಬರೋದು, ಯಾಕಂದ್ರೆ ಕೌಟುಂಬಿಕವಾಗಿ ಸಿಗ್ತಕ್ಕಂಥದ್ದು ಒಂದು ದಿವಸ, ಆ ದಿವಸನೂ ನಿಮ್ಗೆ ಯಾಕಪ್ಪ ಕೊಡ್ತಕ್ಕಂಥದ್ದು ಭಾವನೆ ಅವರಲ್ಲಿ ಬರ್ತದೆ. ಆದ್ರೆ ನಮ್ಮ ಸಭಾಪತಿಗಳ ಸಭಾಧ್ಯಕ್ಷ ನಮ್ಮ ಶಾಸಕನ ಕೇಳಿದಾಗ ಅವರು ಆಯ್ತು ನಾವು ಬರ್ತೀವಿ, ಶಿಕ್ಷಕರ ಪರವಾಗಿ ನಾವು ಬರ್ತೀರಂತಕ್ಕಂಥದ್ದನ್ನು ಹೇಳಿ ಇವತ್ತು ಭಾನುವಾರವನ್ನು ಲೆಕ್ಕಿಸಿದೆ ನಮ್ಮ ಪ್ರೀತಿಗೆ ನಮ್ಮ ಜೊತೆಯಲ್ಲಿ ಬಂದಿದ್ದಾರಲ್ಲ ಅದಕ್ಕೆ ಜೋರಿ ಚಪ್ಪಾಳೆ ಅಂತಕ್ಕಂಥದನ್ನ ಕೃತಜ್ಞತೆಗಳು ಅಂತಕ್ಕಂಥ ನಾವು ಸಂದರ್ಭದಲ್ಲಿ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡೋಣ. ಈಗಾಗಲೇ 4 ಜನ ಶಾಸಕರು ಗೊತ್ತಿದೆ ನಿಮ್ಗೆಲ್ಲ, ಫಾರಿನಲ್ಲಿದ್ದಾರೆ.
ನಮ್ಮ ಭೋಜೇಗೌಡರು ಸರ್ ವಿಷಯ ಹೇಳಿ ಅಂತಕ್ಕಂಥ ಅಲ್ಲಿಂದಾನೆ ಫೋನ್ ಮಾಡಿದ್ರು. ಧನಂಜಯ ಸರ್ ಅವ್ರ ವೈಯಕ್ತಿಕ ಕಾರಣ ನಿನ್ನೆ ನಿಮ್ಗೆಲ್ಲ ಕೊಟ್ಟಿರ್ತಕ್ಕಂಥ ಮಾಹಿತಿಯನ್ನ ತಿಳಿಸಿದ್ದೀನಿ ನಾನು. ಇನ್ನು ಉಳಿದಿರ್ತಕ್ಕಂಥ 2 ಶಾಸಕರು ಬಂದೋಗಿದ್ದಾರೆ, ಇನ್ನು 3 ಶಾಸಕರಿಗೆ ಬರ್ತಾ ಇದ್ದಾರೆ. ನಾವೇ ವಿಳಂಬ ಅಂತಕ್ಕಂಥದ್ದು ಮಾಡಿದ್ರಿ ಅಂದ್ರೆ ಇವರೆಲ್ಲರಿಗೂ ನಮ್ಮ ಶಿಕ್ಷಕರ ಮೇಲಿರ್ತಕ್ಕಂಥ ಪ್ರೀತಿ ಕಾಳಜಿ ಅಂತಕ್ಕಂಥ ಬೇರೆ ಎಷ್ಟೇ ಕೊಟ್ಟಿದ್ರು ಅವರು ಯಾವುದೇ ಕಾರ್ಯಕ್ರಮಕ್ಕೆ ಹೋಗ್ತಾ ಇಲ್ಲ. ಇವತ್ತು ಸಭಾಧ್ಯಕ್ಷರು ಸಭಾಪತಿಗಳು ಈ ವೇದಿಕೆಯಲ್ಲಿ ಬಂದು ನಮ್ಮ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದಾರೆ ಅಂದ್ರೆ ಈ ಸಂಘಟನೆ ಅಂತಕ್ಕೆ ಮತ್ತೆ ನಮ್ಮ ಮೇಲಿನ ಪ್ರೀತಿಗೆ ಇದು ಬಹುದೊಡ್ಡವಾದಂತಹ ಇತಿಹಾಸದಲ್ಲಿ ಅಚ್ಚುಳಿತಕ್ಕಂಥ ಒಂದು ಅಸ್ಮರಣೀಯ ದಿನ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟ ಮಾಡ್ತಾ ಇದ್ದೀವಿ. ಆ ಸಂದರ್ಭದ ಒಂದು ಕಾರ್ಯಕ್ರಮ ಅಂತಕ್ಕಂಥ ಮಾಡಬೇಕು ಅಂತಕ್ಕಂಥ ನಾವು ಯೋಚನೆ ಮಾಡಿದಾಗ ನಾವು ಅನ್ಕೊಂಡ್ವಿ ಏನ್ ಕಾರ್ಯಕ್ರಮ ಮೊದಲು ಮಾಡೋಣ ಹೇಗೆ ಅಂತಕ್ಕಂಥದ್ದು. ಆಗ ನಮ್ಮ ಸಮಿತಿ ಸದಸ್ಯರಿಗೆ ನಮ್ಗೆಲ್ಲರಿಗೂ ಬಂದಿರತಕ್ಕಂಥ ಮಾರ್ಗದರ್ಶನ ಒಂದೇ ಉಪಾಯ ಏನಪ್ಪಾ ಅಂತಂದ್ರೆ ನಮಗಾಗಿ ನಮ್ಮ ವಿಧಾನ ಪರಿಷತ್ತಿನ ಸಭಾಪತಿಗಳು ಸಭಾಧ್ಯಕ್ಷರು ಶಾಸಕರು ಇಷ್ಟೆಲ್ಲ ಕೆಲಸ ಸಮಸ್ಯೆಗಳನ್ನ ನಮ್ಗೆ ಇವತ್ತು ಮೊದಲು ವರ್ಗಾವಣೆ ಆಗ್ಬೇಕಾಗಿದ್ರೆ ರೆಕಮೆಂಡೇಶನ್ ಮಾಡಬೇಕಾಗಿತ್ತು, ಮತ್ತೆ MLC ಲೆಟರ್ಗಳು ಮಿನಿಸ್ಟರ್ ಲೆಟರ್ ಹಾಕ್ಬೇಕಾಗಿತ್ತು. ಇವತ್ತು 1 ರೂಪಾಯಿ ದುಡ್ಡು ಇಲ್ದಿರ ಪಾರದರ್ಶಕ ವರ್ಗಾವಣೆ ತಂದಿರ್ತಕ್ಕಂಥದ್ದು ನಮ್ಮ ಸಭಾಪತಿಗಳು ಮತ್ತೆ ನಮ್ಮ ಶಾಸಕರು ಮತ್ತೆ ನಮ್ಮ ಮುಂಬಡ್ತಿಗಳು ಎಷ್ಟೋ ಸತಿ ನಿಂತೋದಾಗ ಎಂತೆಂತ ಮುಂಬಡ್ದು ಎಂತೆಂತ ಸಮಸ್ಯೆಗಳು ಬಗೆಹರಿಸತಕ್ಕ ನಿಟ್ಟಿನಲ್ಲಿ ಶ್ರಮ ವಹಿಸಿರ್ತಕ್ಕಂಥದ್ದು ಅವರು. ಆದ್ರೆ ನಾವೆಲ್ಲರೂ ಸಹ ನಾವು ಅವರನ್ನು ಉಪಯೋಗಿಸ್ಕೊಳ್ತಾ ಇದೀವಿ, ಅವ್ರ ಸೇವೆಯನ್ನು ತಗೊಳ್ತಾ ಇದೀವಿ. ನಾವು ಯಾಕೆ ಅವರನ್ನ ಗೌರವಿಸಬಾರದು ಅಂತಕ್ಕಂಥದನ್ನ ಚರ್ಚೆ ಮಾಡಿ ಮೊಟ್ಟ ಮೊದಲ ಕಾರ್ಯಕ್ರಮವನ್ನ ಅವರಿಗೆ ನಮ್ಮ ಸೇವೆ ಮಾಡಿ ನಮಗೆ ಒಂದಷ್ಟು ಅನುಕೂಲಗಳನ್ನ ಕಲಿಸ್ಕೊಟ್ಟಿರ್ತಕ್ಕಂಥ ಸಭಾಪತಿ ಸಭಾಧ್ಯಕ್ಷ ಮತ್ತು ಶಾಸಕರಿಗೆ ನಾವು ಗೌರವವನ್ನ ಈ ವೇದಿಕೆಯಲ್ಲಿ ಸಲ್ಲಿಸೋದ್ರ ಮೂಲಕನೇ ಈ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಣ ಅಂತಕ್ಕಂಥ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡ್ವಿ. ಇದರ ಮಧ್ಯದಲ್ಲಿ ಏನು ನಮ್ಮ ಸಭಾಪತಿಗಳು ಸಭಾಧ್ಯಕ್ಷ ಮತ್ತು ಶಾಸಕರ ಒಂದು ಯೋಜನೆ ಇತ್ತು, ಶಿಕ್ಷಕರಿಗೆ ಪ್ರಶಸ್ತಿಯನ್ನ ಅರ್ಜಿ ಹಾಕಿಕೊಳ್ಳದೆ ಪ್ರಶಸ್ತಿಯನ್ನ ಕೊಡ್ತಕ್ಕಂತ ಒಂದು ವ್ಯವಸ್ಥೆಯನ್ನ ಜಾರಿಗೆ ಬರಬೇಕು ಅಂತಕ್ಕಂಥದ್ದು ಅವರ ಕನಸಿತ್ತು. ಆ ಕನಸು ಸರ್ಕಾರದಲ್ಲಿ ನಂತರ ಮಾಡಕ್ಕೆ ಹಲವಾರು ತೊಡಗಲಿದೆ. ನಮ್ಮ ಸಂಘದಿಂದಲೇ ಯಾಕೆ ಆ ಪ್ರಶಸ್ತಿಯನ್ನು ನಾವು ಮಾಡಬಾರ್ದು ಅಂತ ಹೇಳಿ ಇವತ್ತು ಶಿಕ್ಷಕರು ಯಾರು ಅರ್ಜಿ ಮಾಡ್ಕೊಳ್ತಕ್ಕಂಥ ರೀತಿಯಲ್ಲಿ ನಮ್ಮ ಜಿಲ್ಲೆಯಲ್ಲೇ ಒಂದು ಸಮಿತಿಯನ್ನು ನಾವು ರಚನೆ ಮಾಡಿ ಉತ್ತಮರನ್ನ ಪ್ರತಿ ಜಿಲ್ಲೆಯಿಂದ ಒಬ್ಬ ಬೋಧಕ ವರ್ಗ ಶಿಕ್ಷಕರನ್ನು ಆಯ್ಕೆ ಮಾಡಿ ಇವತ್ತು 35 ಜಿಲ್ಲೆಗಳಿಂದ ಜಿಲ್ಲೆಗೊಬ್ಬರಿಗೆ ರಾಜ್ಯ ಮಟ್ಟದ ವಿದ್ಯಾರತ್ನ ಪ್ರಶಸ್ತಿ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನ ಪ್ರತಿ ವರ್ಷ ಹಮ್ಮಿಕೊಳ್ಬೇಕು. ರಾಜ್ಯದಲ್ಲಿ ರಾಜ್ಯ ಮಟ್ಟ, ಜಿಲ್ಲೆಯಲ್ಲಿ ಜಿಲ್ಲಾ ಮಟ್ಟ, ತಾಲೂಕಲ್ಲಿ ತಾಲೂಕು ಮಟ್ಟದ ಕಾರ್ಯಕ್ರಮ ಹಮ್ಮಿಕೊಳ್ಬೇಕಂತ ನಿರ್ಧಾರ ಮಾಡಿ ಇವತ್ತು ಹಲವಾರು ಜಿಲ್ಲೆಗಳಲ್ಲಿ ಕಾರ್ಯಕ್ರಮ ಮುಗಿದಿದೆ. ಇವತ್ತು ರಾಜ್ಯ ಮಟ್ಟದ ವಿದ್ಯಾರತ್ನ ಪ್ರಶಸ್ತಿ ಆಯ್ಕೆ ಮಾಡಿ ಬಂದಿರತಕ್ಕಂಥ ಮಹನೀಯರು ನಮ್ಮ ವಿದ್ಯಾರತ್ನ ಪ್ರಶಸ್ತಿ ಪುರಸ್ಕರಿದ್ದಾರೆ. ಅದ್ರ ಜೊತೆಲಿ ಯೋಚನೆ ಮಾಡಿದ್ವಿ, ಪಾಪ ನಾವೆಲ್ಲ ಶಿಕ್ಷಕರಿಗೆ ಮಾಡ್ತಾ ಇದೀವಿ, ನಮ್ಮ ಬೋಧಕೇತರ ವರ್ಗದವರು ಅನೇಕ ಜನ BOಗಳಿದ್ದಾರೆ, DDOಗಳು ನಿಸ್ವಾರ್ಥವಾದಂತ ಸೇವೆ ಮಾಡಿರ್ತಕ್ಕಂಥದ್ದು, ಅನೇಕ ಜನ ಪ್ರಥಮ ದರ್ಜೆ ದ್ವಿತೀಯ ಸಹಾಯಕರಿದ್ದಾರೆ. ಶಿಕ್ಷಕರಿಗಾದ್ರೂ ಶಿಕ್ಷಕರ ದಿನಾಚರಣೆ ಒಂದು ಪ್ರಶಸ್ತಿ ಕೊಡ್ತಾರೆ, ಅವ್ರಿಗೆ ಎಲ್ಲಿನೂ ಪ್ರಶಸ್ತಿನೇ ಇಲ್ಲ. ಆದ್ರೆ ಅಂತವನ್ನ ಗುರುಸಿ ಪ್ರೋತ್ಸಾಹ ಮಾಡೋದು ಇನ್ನೊಂದಷ್ಟು ಕೆಲಸ ಮಾಡ್ಬೋದು ಅನ್ನೋದಕ್ಕೆ ಈ ಬೋಧಕೇತರ ಮತ್ತು ಅಧಿಕಾರಿ ವರ್ಗದವನ್ನ ಗುರುಸಿ ಪ್ರತಿ ವರ್ಷ 8 ರಿಂದ 10 ಜನಕ್ಕೆ ಅವರ ಉತ್ತಮ ಸೇವೆಯನ್ನು ಗುರುಸಿ ಸೇವಾಭೂಷಣ ಪ್ರಶಸ್ತಿ ಕೊಡೋಣ ಅಂತಕ್ಕಂಥ ನಿರ್ಧಾರ ಮಾಡಿ ಅವರನ್ನ ಇವತ್ತು ಪ್ರತಿ ವರ್ಷ ಕೊಡೋ ನಿಟ್ಟಿನಲ್ಲಿ ಇದು ಮಾಡಿದ್ವಿ. ಅದ್ರ ಜೊತೆಲಿ ನಾನೊಂದು ಯೋಚನೆ ಮಾಡಿದ್ವಿ, ಇಷ್ಟೆಲ್ಲ ನಾವು ಮಾಡ್ತೀವಿ, ನಮ್ಮ ಸಂಘಟನೆಯಲ್ಲಿ ಶಕ್ತಿನೂ ಆಗ್ಬೇಕು, ಜೊತೆಗೆ ಸಂಘಟನೆಯಲ್ಲಿ ತನು ಮನ ಧನವನ್ನು ಅರ್ಪಿಸಿ ಪ್ರತಿ ಶಿಕ್ಷಕರ ಸಮಸ್ಯೆಗೆ ಸ್ಪಂದಿಸ್ತಕ್ಕಂಥ ಗುರುಸಿ ಸಂಘಟನೆಯಲ್ಲಿ ಯಾರು ಕೆಲಸ ಚೆನ್ನಾಗಿ ಮಾಡ್ತಾರೋ ಅಂತವರಿಗೆ ಸಂಘಟನಾ ಸ್ಫೂರ್ತಿ ಅಂತಕ್ಕಂಥದ್ದು ಪ್ರಶಸ್ತಿ ಕೊಟ್ಟು ಇನ್ನೊಂದಷ್ಟು ಜನ ಸಂಘಟನೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಪ್ರೇರೇಪಿಸೋ ನಿಟ್ಟಿನಲ್ಲಿ ಇವತ್ತು ಸಂಘಟನಾ ಸ್ಫೂರ್ತಿ ಅಂತಕ್ಕಂಥ ಪ್ರಶಸ್ತಿ ಕ್ರಮಾರಂಭವನ್ನ ಇಲ್ಲಿ ಹಮ್ಮಿಕೊಂಡಿದ್ವಿ. ಇದು ಒಂದು ಹಲವಾರು ಯೋಜನೆಗಳೊಂದಿಗೆ ಕಾರ್ಯಕ್ರಮವನ್ನ ಹಮ್ಮಿಕೊಂಡ್ ಬಂದ್ವಿ. ಜನವರಿ ಮಾಡಬೇಕಾಯ್ತು, ಜನವರಿಯಲ್ಲಿ ನಮ್ಗೆ ಯಾಕಂದ್ರೆ ನಮ್ಗೆ ಇವರೆಲ್ಲ ವೇದಿಕೆಗೆ ಒಂದೇ ವೇದಿಕೆಯಲ್ಲಿ ಕರೆಸಬೇಕನ್ನ ನಿಟ್ಟಿನಲ್ಲಿ ಹಲವಾರು ಡೇಟ್ಗಳಲ್ಲಿ ವೇದಿಕೆ ಅಡ್ಜಸ್ಟ್ ಆಗ್ಲಿಲ್ಲ. ಇವತ್ತು ಪರೀಕ್ಷೆ ಸಮಯ, ಬೇರೆ ದಿವಸ OD ಮಾಡಿದ್ರೆ ನಾವು ಮತ್ತೆ ಮಕ್ಕಳು ಬೇರೆಯವರು ಅದನ್ನೇ ಪ್ರಶ್ನೆ ಮಾಡ್ತಾರೆ. ಎಕ್ಸಾಮ್ ಟೈಮಲ್ಲಿ ಪಾಠ ಮಾಡಿದ್ರೆ ಶಿಕ್ಷಕರು ಅಂತಕ್ಕಂಥವ್ರು ಬರೀ ಕಾರ್ಯಕ್ರಮಗಳಲ್ಲಿ ಮಾಡ್ಕೊಂಡಿದ್ದಾರೆ ಅಂತಕ್ಕಂಥ, ಅದಕ್ಕೆ ಸರ್ಕಾರಕ್ಕೂ ಮುಜುಗರ ಬರಬಾರ್ದು, ನಮ್ಮ ಕಾರ್ಯಕ್ರಮಕ್ಕೂ ಇದು ಮಾಡಬಾರ್ದು. ಆಸಕ್ತಿ ಇರ್ತಕ್ಕಂಥ ಕಾರ್ಯಕ್ರಮಕ್ಕೆ ಬರ್ತಾರೆ ಅನ್ನೋದ್ರಲ್ಲಿ ಇವತ್ತು ಭಾನುವಾರ ಅನೇಕ ಕಾರ್ಯಕ್ರಮಗಳು ಇವತ್ತೇ ಮಾಡೋಂಥ ಡೇಟ್ ಸಾಹೇಬ್ರು ಕೊಟ್ಟ ಮೇಲೆ ಅವರೆಲ್ಲ ಕಾರ್ಯಕ್ರಮ ಇದು ಮಾಡಿದ್ವಿ. ನೀವೆಲ್ಲರೂ ಈ ಒಂದು ಸಂಘಟನೆಗೆ ಬಂದಿದ್ರೆ ನಿಮ್ಮೆಲ್ಲರಿಗೂ ಅನ್ಸ್ತಾ ವಿಶೇಷವಾಗಿ ಈ ಸಂಘಟನೆಗೆ ಶಕ್ತಿ ತುಂಬಿರ್ತಕ್ಕಂಥ ಮತ್ತು ಈ ಸಂಘಟನೆಗೆ ಒಂದಷ್ಟು ಹುಟ್ಟುವಕ್ಕೆ ಕಾರಣ ಅವರೊಂದು ಪ್ರೇರಣೆ ಇರ್ತಕ್ಕಂಥ ನಮ್ಮ ಸಭಾಪತಿ ಸಭಾಧ್ಯಕ್ಷ ಎಲ್ಲ ಶಾಸಕರು ಸಹ ಈ ವೇದಿಕೆಯಲ್ಲಿ ಹೊಂದಿಸ್ತಾ, ಸರ್ ದಯವಿಟ್ಟು ಏನ್ ನಾವು ಶಿಕ್ಷಕರ ಇಲಾಖೆಯಲ್ಲಿ ಇರ್ತಕ್ಕಂಥ ಪ್ರಾಥಮಿಕೆಯಿಂದ ಪದವಿ ಪೂರ್ವ ಕಾಲೇಜು ಸರ್ಕಾರಿ ಮತ್ತು ಪದವಿ ಪೂರ್ವ ಅನುದಾನಿತ ಹಾಗೂ ವಸತಿ ಶಾಲೆಯ ಸರ್ಕಾರದಿಂದ ವೇತನ ಪಡೆತಕ್ಕಂಥ ಸುಮಾರು ಬೋಧಕ ಮತ್ತು ಬೋಧಕೇತರ ವರ್ಗ ನಮ್ಮ ಆಯುಕ್ತರ ಕಚೇರಿಯ
ಜಂಟಿ ನಿರ್ದೇಶಕರ ಒಡಗೂಡಿರ್ತಕ್ಕಂಥ ಸಂಘ. ಸುಮಾರು ರಾಜ್ಯದಲ್ಲಿ 4.5 ಲಕ್ಷ ಜನ ಈ ನೌಕರರು ಅಂತಕ್ಕಂಥ ಇಲಾಖೆಯಲ್ಲಿದ್ದೀರಿ. ನಾವು ಒಂದು ಒಗ್ಗಟ್ಟಾಗಿ, ನಾವು ಒಂದು ಬೆಂಬಲವಾಗಿ ನಮ್ಮ ಶಾಸಕರ ಜೊತೆಯಲ್ಲಿ ನಾವು ನಿಂತ್ಕೊಂಡಾಗ ನಮ್ಮ ಅನೇಕ ಸಮಸ್ಯೆಗಳಂತಕ್ಕಂಥದ್ದು ಬಗೆಹರಿತದೆ. ಆ ನಿಟ್ಟಿನಲ್ಲಿ ಸಂಘಟನೆ ಅಂತಕ್ಕಂಥದ್ದು ನಾವು ಮಾಡಿದ್ದೀವಿ. ನಿಸ್ವಾರ್ಥದಿಂದ ಈ ಕೆಲಸ ಮಾಡ್ಬೇಕಂತ ನಿರ್ದೇಶದಲ್ಲಿ ಬಂದಿದ್ದೀವಿ. ನಿಮ್ಮೆಲ್ಲರ ಮಾರ್ಗದರ್ಶನ ಮತ್ತೆ ನಿಮ್ಮೆಲ್ಲರ ಒಂದು ಪ್ರೋತ್ಸಾಹ, ನಿಮ್ಮೆಲ್ಲರ ಆಶೀರ್ವಾದ ಅಂತಕ್ಕಂಥ ಸಂಘಟನೆ ಮೇಲೆ ಇರ್ಬೇಕಂತಕ್ಕಂತ ಹೇಳ್ತಾ, ಸಮಯದ ಅಭಾವ ಇದೆ. ನಾನು ಇನ್ನೂ ಬೇರೆ ಬೇರೆ ವಿಷಯಗಳಿರ್ತ ಮಾತಾಡೋ ನಮ್ಮ ಸಂಘಟನೆಯಲ್ಲಿ, ವಿಶೇಷವಾಗಿ ಈ ವೇದಿಕೆ ಅಂತ ಮಾನ್ಯ ಸಭಾಪತಿ, ಸಭಾಧ್ಯಕ್ಷರು ಮತ್ತೆ ವಿದ್ಯಾರತ್ನ ಪ್ರಶಸ್ತಿಗೆ ಅಂತ ಸೀಮಿತವಾಗಿರೋದ್ರಿಂದ ಮಧ್ಯಾಹ್ನ ಮಹಾಸಭೆ ಇದೆ, ಆ ಮಹಾಸಭೆಯಲ್ಲಿ ಚರ್ಚೆ ಮಾಡು ಅಂತ ಹೇಳ್ತಾ ನಾನು 5-10 ನಿಮಿಷ ಅನ್ಕೊಂಡೆ, ಕನಿಷ್ಠ 15 ನಿಮಿಷ ಮೇಲೆ ತಗೊಂಡ್ಬಿಟ್ಟಂಗಿದ್ದೀನಿ. ದಯವಿಟ್ಟು ಕ್ಷಮಿಸಬೇಕಂತಕ್ಕಂಥ ವೇದಿಕೆಯಲ್ಲಿ ಕೇಳ್ಕೊಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಾನು ಆಕ್ಚುಲಿ ಈ ವೇದಿಕೆಯಲ್ಲಿ ಯಾವುದೋ ಮನವಿ ಕೊಡೋದು ಬೇಡ, ನಾವು ಅವ್ರಿಗೆ ಗೌರವ ಕೊಡ್ತಕ್ಕಂಥ ಕೆಲಸ ಅಂತ ಅಷ್ಟೇ ಮಾಡೋಣ ಅಂತಂದ್ರೆ, ಆದ್ರೆ ನಮ್ಮ ಶಿಕ್ಷಕರು ಒಂದು ಹೇಳಿದ್ರು, ಸರ್ ಅನೇಕ ಸಮಸ್ಯೆಗಳು ನಮ್ಮ ಬಗೆಹರಿಸಿದ್ದಾರೆ, ಆದೀಗ ಮುಂದೆ ವಿಧಾನ ಪರಿಷತ್ ಅಧಿವೇಶನ ಸ್ಟಾರ್ಟ್ ಆಗ್ತಾ ಇದೆ, ಅದಕ್ಕೆ ನಾವು ಅವ್ರ ಮೇಲೆ ಒತ್ತಡ ಹಾಕೋದು ಬೇಡ, ಅಧಿವೇಶನದಲ್ಲಿ ನಮ್ಮ ಸಮಸ್ಯೆಗಳು ಎಲ್ಲ ಒಳಗೊಂಡಂತಕ್ಕಂಥ ಸಮಸ್ಯೆಗಳು ಗಮನಕ್ಕೆ ಬರಲಿ, ಆ ಸಮಸ್ಯೆಗಳ ಒಂದು ಮನವಿಯನ್ನ ಕೊಡೋಣ ಅಂತಕ್ಕಂಥದನ್ನ ಅಂತ ಸಮಿತಿ ತೀರ್ಮಾನ ಮಾಡೋದಿಕ್ಕೆ, ಆ ಸಮಿತಿ ಅಂತಕ್ಕಂಥ ಆಕ್ಚುಲಿ ಅದರಲ್ಲಿ ಇರ್ತಕ್ಕಂಥ ಒಂದಷ್ಟು ಪ್ರೋಗ್ರೆಸ್ ಅಲ್ಲಿ ಇದೆ. ನಮ್ಮ ಸಭಾಪತಿಗಳು, ಸಭಾಧ್ಯಕ್ಷರ ಮೇಲ್ಸಿಗಳು ಅದ್ರ ಬಗ್ಗೆ ಹೋರಾಡ್ತಾ ಇದ್ದಾರೆ. ಆ ಒಂದು ಸಮಸ್ಯೆಗಳನ್ನು ಸ್ವಲ್ಪ ಬಗೆಹರಿ ಕೊಟ್ರೆ ಇಡೀ ಒಂದಷ್ಟು ಶಿಕ್ಷಕರಲ್ಲಿ ಇರ್ತಕ್ಕಂಥ 70% ಸಮಸ್ಯೆಗಳಂತಕ್ಕಂಥ ಬಗೆಯಿರುತ್ತೆ. ಅದೇನ್ ಸಮಸ್ಯೆ ಅಂದ್ರೆ, ಒಂದು ಮುಖ್ಯವಾಗಿ ಜೀವನ ಪರ್ಯಂತ ಶಿಕ್ಷಕರ ಒಂದು ಲೈಫ್ ಇರ್ತಕ್ಕಂಥದ್ದು ಈ OPS ಬೇಕು ಅಂತಕ್ಕಂಥದ್ದು. ಸರ್ಕಾರ ಅಧಿಕಾರಕ್ಕೆ ಬಂದಾಗ ಆಶ್ವಾಸನೆ ಅಂತ ಕೊಟ್ಟಿತ್ತು. ಈಗಲೂ ಮಾನ್ಯ ಸಚಿವರು, ಮಾನ್ಯ ಮುಖ್ಯಮಂತ್ರಿಗಳು ಈಗಲೂ ಆಶ್ವಾಸನೆ ಕೊಟ್ಟಿದ್ದಾರೆ, ಮಾಡ್ತಾ ಇದೀವಿ ಅಂತ. ಅದೇ ರೀತಿ ನಮ್ಮ ವಿಧಾನ ಪರಿಷತ್ ಸಭಾಪತಿಗಳು, ಸಭಾಧ್ಯಕ್ಷರು, ಮಾನ್ಯ ಶಾಸಕರೆಲ್ಲರೂ ಸಹ ಅಧಿವೇಶನ ಚರ್ಚೆ ಆಗ್ತಾ ಇದೆ. ಖಂಡಿತ ಆಗುತ್ತೆ ಅಂತಕ್ಕಂಥ ನಮ್ಮ ಭಾವನೆ ಇದೆ. ಅದು ಯಾವಾಗ ಇನ್ನೊಂದು ವರ್ಷ, ಒಂದೂವರೆ ವರ್ಷ ವಿಳಂಬ ಆಗೋ ಬದಲಾಗಿ ಬೇಗನೆ ಸಾಧ್ಯವಾದಷ್ಟು NPS ಅನ್ನು ರದ್ದುಪಡಿಸಿ OPS ಅನ್ನ ಜಾರಿಗೆಗೊಳಿಸಬೇಕಂತಕ್ಕಂಥದ್ದು ಎಲ್ಲರ ಒಂದು ಒಕ್ಕರಳು. ಎರಡನೇದಾಗಿ ಮುಖ್ಯವಾಗಿ ಏನಂತಂದ್ರೆ, ತಮ್ಗೆಲ್ಲ ಗೊತ್ತಿದೆ, ಆರ್ಥಿಕವಾಗಿ ಮುಂದುವರೆದಿರ್ತಕ್ಕಂಥ ವರ್ಗಗಳಿಗೆ ಕೆನೆಪದರ ನೀತಿಯಲ್ಲಿ ನಾವು 2018 8 ಲಕ್ಷ ನಿಗದಿಪಡಿಸಿದ್ದಾರೆ. ಅದು ಇವತ್ತೇನಾಗಿದೆ ಅಂದ್ರೆ, ವೇತನ ಹೆಚ್ಚಾಗಿದೆ, ಮತ್ತೆ ತುಟಿ ಭತ್ಯೆಗಳು ಹೆಚ್ಚಾದ, ಜೀವನ ನಿರ್ವಹಣೆ ಅಂತಕ್ಕಂಥ ವೇತನ ವೆಚ್ಚಗಳು ಸಹ ಹೆಚ್ಚಾಗಿದೆ. ಆ ನಿಟ್ಟಿನಲ್ಲಿ ಸುಮಾರು ಜನಕ್ಕೆ ಏನಾಗ್ತಾ ಇದೆ ಅಂದ್ರೆ, ಹಿಂದುಳಿದ ವರ್ಗದಲ್ಲಿರ್ತಕ್ಕಂಥ, ಅದ್ರಲ್ಲಿ ನಮ್ಮ ಶಿಕ್ಷಕರು ಹೆಚ್ಚು ಸಂಖ್ಯೆ, ಅವ್ರ ಮಕ್ಕಳಿಗೆ ಉನ್ನತ ವಿದ್ಯಾಭ್ಯಾಸಕ್ಕೆ ಸರ್ಕಾರಿ ಉಚಿತ ಸೀಟ್ ಸಿಗಬೇಕಾದ್ರೆ ಈ ಆದಾಯದ ಮಿತಿಯಿಂದ ಸುಮಾರು ಜನಕ್ಕೆ ಸಮಸ್ಯೆ ಆಗಿದೆ. ಈಗಾಗಲೇ ತಾವು ಅಧಿವೇಶನದಲ್ಲಿ ಮಾತಾಡಿದ್ರೆ, ಕಾರ್ಯಕ್ರಮ ರೂಪಕ್ಕೆ ತಂದಿದ್ದೀರಿ, ನಾವು ಅದನ್ನಿಲ್ಲ ಅಂತ ಹೇಳಿಲ್ಲ. ಆ ಒಂದು ವೇಗ ಅದನ್ನ 8 ಲಕ್ಷದಿಂದ 15 ಲಕ್ಷಕ್ಕೆ ವೇತನ ಮಿತಿಯನ್ನ ಸರ್ಕಾರದ ನಿಗದಿಪಡಿಸಿಕೊಟ್ರೆ ಅನೇಕ ಜನ ಮಧ್ಯಮ ವರ್ಗದ ಕುಟುಂಬಗಳ ಮಕ್ಕಳು ಉನ್ನತ ವಿದ್ಯಾಭ್ಯಾಸಕ್ಕೆ ದಾರಿದೀಪ ಕೊಡ್ತೀರಿ. ಯಾಕಂದ್ರೆ ಇವತ್ತು ಏಡೆಡ್ ಸ್ಕೂಲ್ಗಳಲ್ಲಿ ನೇಮಕಾತಿನೇ ಇಲ್ಲ. ಹೊರಟ್ಟಿ ಸಾಹೇಬರು ಶಿಕ್ಷಣ ಸಚಿವರಾಗಿದ್ದಾಗ ಇದೇ ಸಭಾಪತಿಗಳು, ಮಂತ್ರಿಗಳಾಗಿದ್ರು, ಮತ್ತೆ ನಮ್ಮ MLCಗಳಿದ್ರು. ಅವರೆಲ್ಲರ ಹೋರಾಟದಿಂದ ಅನೇಕ ಶಾಲೆಗಳನ್ನ ಅನುದಾನಕ್ಕೆ ಒಳಪಡಿಸಿ ಇವತ್ತು ರಾಜ್ಯದಲ್ಲಿ ಇರ್ತಕ್ಕಂಥ ಅನುದಾನಿತ ಶಾಲೆಗಳಲ್ಲಿ ಇರ್ತಕ್ಕಂಥ ಎಲ್ಲಾ ನೌಕರರು 100ಕ್ಕೆ 100ರಷ್ಟು ಇವತ್ತು ಜೀವನ ಮಾಡ್ತಾ ಇದ್ದಾರೆ. ಅಂದ್ರೆ ಅವರ ಒಂದು ದೀಪವನ್ನು ಇಟ್ಕೊಂಡು ಜೀವನ ಮಾಡಬೇಕು, ಬದುಕ್ತಕ್ಕಂಥ ಜೀವದಾನ ಅಂತಕ್ಕಂಥ ಮಾಡಿದಿರಿ. ಇದೊಂದು ನಮಗೆ ಮಾಡಬೇಕಂತದ್ದು ಬಹುಮುಖ್ಯವಾಗಿರ್ತಕ್ಕಂಥದ್ದು. ಮೂರನೇದಾಗಿ ಬಹುಮುಖ್ಯವಾಗಿ ನಮ್ಗೆ ಈ ಏನು ವೇತನ ಬಡ್ತಿ ಅಂತಕ್ಕಂಥದ್ದು, ಈಗಾಗಲೇ ಪುಟ್ಟಣ್ಣ ಸರ ಸಮಿತಿಯಲ್ಲಿ ಅಧ್ಯಕ್ಷರು ಮಾಡಿದ, ಸಂಕನೂರು ಸರ ಸಮಿತಿಯಲ್ಲಿ ಇದ್ದೀರಿ. ಆ ವೇತನ ತಾರತಮ್ಯ ಅಂತಂದ್ರೆ, ಇಡೀ ರಾಜ್ಯದಲ್ಲಿ ಯಾವ್ದಾದ್ರೂ ಇಲಾಖೆಯಲ್ಲಿ ಬಡ್ತಿ ಇಲ್ಲದೆ ಇರತಕ್ಕಂಥ, ನಿವೃತ್ತಿ ಅಂತಕ್ಕಂಥ ಇಲಾಖೆ ಅಂತಂದ್ರೆ ಅದು ನಮ್ಮ ಶಿಕ್ಷಣ ಇಲಾಖೆಯಲ್ಲಿ ಮಾತ್ರ. ಎಲ್ಲಾ ಇಲಾಖೆಯಲ್ಲಿ ಒಬ್ಬ ಅಟೆಂಡರ್ ಆಗಿ ಸೇರ್ಬರ್ತಕ್ಕಂಥವ್ರು ಕನಿಷ್ಠ ಇಲ್ಲ ಅಂತಂದ್ರು ಒಬ್ಬ ಮ್ಯಾನೇಜರ್ ತನಕ ಮುಂಬಡ್ತಿ ಆಗ್ತಾರೆ. ಆದ್ರೆ ನಮ್ಮ ಶಿಕ್ಷಕರಲ್ಲಿ ಇಲ್ಲ. ಅದಕ್ಕೆ ನಾವು ಒಂದು ವರದಿಯನ್ನು ರೆಡಿ ಮಾಡ್ಕೊಡ್ತೀವಿ ಸರ್. ಸರ್ಕಾರಕ್ಕೂ ಆರ್ಥಿಕ ಹೊರೆ ಆಗಬಾರ್ದು, ನಮ್ಮ ಶಿಕ್ಷಕರಿಗೂ ಹೊಣೆ ಆಗಬಾರ್ದು. ಯಾಕಂದ್ರೆ ಸರ್ಕಾರದಲ್ಲಿ 10 ವರ್ಷಕ್ಕೆ ಬಡ್ತಿ ಕೊಡಿಲ್ಲ ಅಂದ್ರೆ ಒಂದು ವೇತನ ಬಡ್ತಿ ಕೊಡ್ಬೇಕಂತ, ಮುಂಬಡ್ತಿಗಳ ವೇತನ ಬಡ್ತಿ ಕೊಡ್ಬೇಕಂತಿದೆ. ಅದೇ ರೀತಿ 15 ವರ್ಷ ಆದ್ರೆ ಅವ್ರಿಗೆ ಬಡ್ತಿ ಆಗ್ಲಿಲ್ಲ ಅಂದ್ರೆ ಇನ್ನೊಂದು ವೇತನ ಬಡ್ತಿ ಕೊಡ್ಬೇಕಂತಿದೆ. ಸರ್ಕಾರ ಅವಾಗ ಒಂದು ಇಂಕ್ರಿಮೆಂಟ್ ಎಷ್ಟೇ ಕೊಟ್ಟೇ ಕೊಡ್ತಾರೆ. ಆ ಇಂಕ್ರಿಮೆಂಟ್ ಕೊಟ್ಟು ಅದೇ ಹುದ್ದೆಯಲ್ಲಿ ಮುಂದುವರಿಸೋ ಬದಲಾಗಿ ಇವತ್ತು ನಮ್ಮ ಇಲಾಖೆಗಳಲ್ಲಿ IAS ಅಲ್ಲಿ ಕಿರಿಯ ಶ್ರೇಣಿ IAS, ಹಿರಿಯ ಶ್ರೇಣಿ IAS, ಮತ್ತೆ KS ಅಲ್ಲಿ ಹಿರಿಯ ಶ್ರೇಣಿ ವೃಂದಗಳು ಇದು ಮಾಡಿದ್ರಿ. ಅದೇ ರೀತಿ ನಮ್ಮ ಶಿಕ್ಷಣ ಇಲಾಖೆಯಲ್ಲೂ ಸಹ
ಕಿರಿಯ ಶ್ರೇಣಿ 1-2, ಹಿರಿಯ ಶ್ರೇಣಿ 1-2, ಈ ತರ ಏನಾದ್ರು ಹೊಸ ಹುದ್ದೆಗಳನ್ನ ಇರ್ತಕ್ಕಂಥದನ್ನ ಸೃಷ್ಟಿ ಮಾಡಿದೆ ಅವ್ರಿಗೆ ದುಡ್ಡೇನು ಎಷ್ಟಾಗಲ್ಲ ಸರ್ಕಾರಕ್ಕೆ, ಅದೇ ಕೊಡ್ತಕ್ಕಂಥ ಬಡ್ತಿನ 10 ವರ್ಷಕ್ಕೆ ಒಂದು ಬಡ್ತಿ ಕೊಡೋದು, ಅವ್ರಿಗೆ ಒಂದು ಇಂಕ್ರಿಮೆಂಟ್ ಅದೇ ಸಿಗ್ತದೆ, ಅವ್ರಿಗೊಂದು ಹುದ್ದೆ ಸಿಕ್ದಂಗೆ ಆಗ್ತದೆ, ಅವ್ರಿಗೂ ಹುಮ್ಮಸ್ ಅಂತ ಬರುತ್ತೆ. ಈಗ ಎಕ್ಸಾಂಪಲ್ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಶಾಲಿನಿ ರಜಿತ್ ಮೇಡಮ್ ಅವರು, ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಈಗ ಮೊನ್ನೆ ಬಡ್ತಿ ಕೊಟ್ರು. ಅಪರ ಪ್ರಧಾನ ಕಾರ್ಯದರ್ಶಿಗಳು ಸರ್ ಒಂದೇ ನಿಮಿಷ ಸರ್ ರಮೇಶ್ ಬಾಬು ಸರ್, ಇವೆಲ್ಲ ಇರೋದ್ ಆ ಒಂದು ಸಮಸ್ಯೆಗಳಂತ ಅನೇಕ ಒಂದು ಇದಿದೆ, ಅದನ್ನ ನಾವು ಮನವಿ ಅಂತಕ್ಕಂಥದ್ದನ್ನ ಕೊಡ್ತೀವಿ. ದಯವಿಟ್ಟು ಆ ಒಂದು ನಿಟ್ಟಿನಲ್ಲಿ ಅದನ್ನು ತಾವು ಬಗೆಹರಿಸಿಕೊಳ್ಬೇಕಂತಕ್ಕಂಥದನ್ನ ಹೇಳ್ತಾ ಇಷ್ಟೊತ್ತು ಅವಕಾಶ ಕೊಟ್ಟ ನಮ್ಮೆಲ್ಲರಿಗೂ ಅನ್ಸ್ತಾ ನಾನು ಮಾತನ್ನು ಕೊಡ್ತೀನಿ. ಅನೇಕ ಒಂದು 9 ಅಂಶಗಳಿದೆ, 9 ಅಂಶಗಳನ್ನ ನಾವು ಮನವಿ ಅಂತಕ್ಕಂಥದನ್ನ ಈ ವೇದಿಕೆಯಲ್ಲಿ ಇರ್ತಕ್ಕಂಥ ಗಣ್ಯರಿಗೆ ಹರಿಸ್ತಕ್ಕಂಥ ಕೆಲಸ ನಮ್ಮ ಖಜಾನ್ಸಿಗಳು ಮತ್ತು ಪ್ರಧಾನ ಕಾರ್ಯದರ್ಶಿಗಳು ಮನವಿ ಪತ್ರ ನೀಡಬೇಕಂತಕ್ಕಂಥ ಹೇಳ್ತಾ ಮಾತನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್.